ಹಾಗೇನೆ ನಮಸ್ಕಾರ ಫ್ರೆಂಡ್ಸ್. ಹಾಗೇನೆ ಇವಾಗ ಜಸ್ಟ್ ಇಲ್ಲಿ ಸ್ಟಾಕ್ ಮಾಡಿ ನೋಡೋಣ. ನಾನು 890 ಯಾವ ದಿವಸ ಹೇಳಿ, ಆನ್ 19 ಫೆಬ್ರವರಿ ಮಂಡೇ ಈ ಕ್ಯಾಂಡಲ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಷ್ಟು, ನಾನೊಂದು 890 ಬೈ ಮಾಡಿದ್ದೆ. 890 ಅಲ್ವಾ, 890 ಕ್ಲೋಸ್ ಆಗಿದ್ದೀವಿ. ಸೊ ನಾವು ಸ್ವಲ್ಪ ಬೇಗನೆ ಎಂಟ್ರಿ ತಗೊಂಡಿದ್ದು. 890 ತೋರಿಸ್ತೀನಿ ಇಲ್ಲಿ ಸ್ಕ್ರೀನ್ ಶಾಟ್ ನ. ಇವತ್ತು ಕ್ಲೋಸ್ ಮಾಡಿದ್ದೀನಿ 890. ಓಕೆನಾ? ಸೊ 2 days ಹೋಲ್ಡ್ ಮಾಡಿದೆ. 892 ಇವತ್ತು ನಿಯರ್ಲಿ 940 ವರೆಗೂ ಹೋಗಿದೆ. ಓಕೆ, ಎಕ್ಸಾಕ್ಟ್ಲಿ 940 ಎಕ್ಸಾಕ್ಟ್ ಹೋಗಿದೆ. ಬಟ್ ನಾನು ಎಕ್ಸಿಟ್ ಮಾಡಿದೆ, ಡೌನ್ ಬಂತು, ಎಕ್ಸಿಟ್ ಮಾಡಿದೆ. ಇನ್ನೂ ಏನಾದ್ರು ಸಸ್ಟೈನ್ ಆಗಿತ್ತು ಅಂತಂದ್ರೆ ಟ್ರೆಂಡ್ ಹೋಲ್ಡ್ ಮಾಡ್ತಿದ್ದೆ, ಬಟ್ ನಾನು ಬೇಡ ಅಲ್ಲಿ ಎಕ್ಸಿಟ್ ಮಾಡಿದೆ. ಎಲ್ಲಿವರೆಗೆ ಮಾಡಿದೆ ಅಂದ್ರೆ ಎಷ್ಟು ಇದಕ್ಕೆ ಹೋಗಿದೆ, ಹೋಗಿದೆ ಅಲ್ವಾ, 911 ಎಕ್ಸಿಟ್ ಮಾಡಿದ್ದೀನಿ. ಬಟ್ ಮಾರ್ಕೆಟ್ ಇವಾಗ ಎಷ್ಟಕ್ಕೆ ಹೋಗ್ತಾ ಇದೆ ಪ್ರೆಸೆಂಟ್ ಸ್ಟಾಕ್ ಎಲ್ಲಿಗೆ ರನ್ ಆಗ್ತಾ ಇದೆ ಇವಾಗ 912. ನಾನು 911 ಮಾಡಿದ್ದೀನಿ. ಸೊ ನನಗೆ ಅರೌಂಡ್ 3000 ಪ್ರಾಫಿಟ್, 1,00,000ಗೆ 3% ಸಾಕು. ಬಟ್ ಮಾರ್ಕೆಟ್ ಇನ್ನೂ ಸ್ವಲ್ಪ ಹಾಗೆ ಸಸ್ಟೈನ್ ಆಗಿದೆ, ಚೆನ್ನಾಗಿರ್ತಿತ್ತು, ಹೋಗ್ಬೋದು ಮಾರ್ಕೆಟ್. ಇದ್ರ ಮೇಲೆ ಮತ್ತೆ ಏನಾದ್ರು ಹೋಯ್ತು ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡ್ಕೊಂಡು ಬೇಕಾದ್ರೆ ಮತ್ತೆ ರೀ ಎಂಟ್ರಿ ನೋಡ್ತೀನಿ, ಪ್ಲಾನ್ ಮಾಡ್ತೀನಿ ಅಷ್ಟೇ. ಯಾಕೆ ಹ್ಯೂಜ್ ಆಗಿ ಒಂದ್ 2-3 ದಿವಸ ಡೌನ್ ಬಂದ್ಮೇಲೆ ನೆಕ್ಸ್ಟ್ 1 2 3 4 5th ಗ್ರೀನ್ ಕ್ಯಾಂಡಲ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಸಸ್ಟೈನ್ ಆಗಿದೆ. ಸೊ ನಾನು ಇಲ್ಲಿ ಬೈ ಮಾಡಿದ್ದೆ. ಸೊ ಇದೆಲ್ಲಾನು 180 ಡಿಗ್ರಿ ಪ್ರಕಾರ ಪ್ರಾಕ್ಟೀಸ್ ಮಾಡಿ, ಆಗತ್ತೆ, ಎಲ್ಲರೂ ಆರಾಮಾಗಿ ಮಾಡ್ಬೋದು. ಬೈ ಮಾಡಿದ್ಮೇಲೆ ಆರಾಮಾಗಿ ಒಂದ್ 2-3 ದಿವಸ ಹೋಲ್ಡ್ ಮಾಡಿ 3% 5% ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.